ನಮಸ್ಕಾರ ಗುರುಗಳಿಗೆ. ಶಾಸನ ನಮಸ್ಕಾರಗಳು. ಹರೇ ಶ್ರೀನಿವಾಸ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಆಚಾರ್ಯ. ಸುಮತಿಭಿರನುವೇದಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ದೃಹಜಮಹಮಮೇದಂ ಧ್ಯೇಯಮಾಮ್ನಾಜಗೇಯಂ ಸದಜಮಸದಜೇಯಂ ಶ್ರೀಸಹಾಜಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ದ್ವಿಜಯೇನ ವಿರಾಜಿತಂ ಅಜಿತ ಪ್ರೀತಿಜನಕಂ ಭಜೇಯಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಜಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಓಂ ಸ್ವಸ್ತಿಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ. ಶ್ರೀಮದ್ ಭಾಗವತೆ ಮಹಾಪುರಾಣೆ ತೃತೀಯ ಸ್ಕಂಧೆ ತೃತೀಯಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವ ಕಥಾನುವಾದಃ. ಹಿಂದೆ ಪರಮಾತ್ಮ ತಾನು ಆ 16,100 ಜನ ಪತ್ನಿಯರಲ್ಲಿ 10 ಮಕ್ಕಳನ್ನ ಪಡೆದ ಬಗ್ಗೆ ಹೇಳಿದ್ರು. ಅವರೆಲ್ಲ ಹೇಗಿದ್ರು ಅಂದ್ರೆ ಭಗವಂತನ ತರಹ ಇದ್ರು, ಅಂದ್ರೆ ಹೋಲಿಕೆ. ದೇವರ ಮಕ್ಕಳು ಅಂದ್ಮೇಲೆ ದೇವರ ಹೋಲಿಕೆ ಇರುತ್ತೆ. ಆದ್ರೆ ಇದೊಂದು ಮಾತನ್ನ ನೆನ್ಪಿಟ್ಕೊಳ್ಬೇಕಂತೆ. ಏನಂದ್ರೆ ಅಗ್ನಿ ಪುರಾಣದಲ್ಲಿ ಬಂದ ಮಾತು, ದೊಡ್ಡವ್ರ ಜೊತೆ ಒಂದು ಸಾಮ್ಯ ತೋರಿಸ್ಬೇಕಾದ್ರೆ, ಅಂದ್ರೆ ದೊಡ್ಡವ್ರ ತರ ಇವರಿದ್ದಾರೆ ಚಿಕ್ಕವರು ಅಂತ ಹೇಳ್ತಾ ಇರ್ತೀವಿ. ಹೇಳ್ಬೇಕಾದ್ರೆ ಪೂರ್ತಿ ಸಾಮ್ಯ ಇರಲ್ವಂತೆ, ಸ್ವಲ್ಪ ಎಲ್ಲೋ ಇರತ್ತೆ. ಆ ಸ್ವಲ್ಪ ಸಾಮ್ಯ ಇಟ್ಕೊಂಡೆ ದೊಡ್ಡವ್ರ ತರ ಇವರು ಇದ್ದಾರೆ ಅಂತ ಹೇಳೋದಷ್ಟೇ ಅಂತೆ. ಉತ್ತಮೈ ಸರ್ವತಃ ಸಾಮ್ಯಂ ಕಿಂಚಿತ್ ಸಾಮ್ಯ ಮುದೀರ್ಯತೆ. ದೊಡ್ಡವ್ರ ಥರನೇ ಇವನಿದ್ದಾನೆ ಅಂತಂದ್ರೆ ಏನರ್ಥ? ಸ್ವಲ್ಪ ಸಾಮ್ಯ ಇದೆ ಅಂತ ಅರ್ಥ, ಪೂರ್ತಿ ಹೋಲಿಕೆ ಇದೆ ಅಂತ ಇಟ್ಕೊಳ್ಬಾರ್ದಂತೆ. ಆದ್ರಿಂದ ಉತ್ತಮರ ಜೊತೆಗೆ ಯಾವಾಗಲಾದ್ರೂ ಎಲ್ಲ ತರಹದ ಹೋಲಿಕೆಯನ್ನ ಹೇಳಲಿಕ್ಕೆ ಹೊರಟ್ರೆ ಆಗ ಪುರಾಣದಲ್ಲಿ ಅದರ ಅರ್ಥ ಸ್ವಲ್ಪ ಹೋಲಿಕೆ ಇದೆ ಅಂತ ಅರ್ಥ. ಆದ್ರಿಂದಲೇ ಆತ್ಮ ತುಲ್ಯಾನಿ, ಕೃಷ್ಣ ತನಗೆ ಸಮಾನರಾದ ಮಕ್ಕಳನ್ನ ಅಲ್ಲಿ ಹುಟ್ಟಿಸಿದಾನೆ ಅಂದ್ರೆ ಏನರ್ಥ? ತನ್ನ ಹೋಲಿಕೆ ಸ್ವಲ್ಪ ಇರುವಂತಹ ಆ ಮಕ್ಕಳು ಏನಿದ್ದಾರೆ ಅವ್ರನ್ನ ಹುಟ್ಟಿಸಿದಾನೆ ಅಂತ ಅರ್ಥ. ಇನ್ನು ವಿಭುಭೂಷ ಅಂತ ಒಂದು ಶಬ್ದ ಇಲ್ಲಿ ಬಂತು. ಅದಕ್ಕೇನರ್ಥ ಅಂದ್ರೆ ವಿವಿಧ ಭವನ ಇಚ್ಛಾ, ಅನೇಕ ರೂಪಗಳನ್ನ ತಾಳ್ಬೇಕು ಅಂತ ಇಚ್ಛೆ. ಯಾರಿಗೆ? ಪರಮಾತ್ಮನಿಗಿರೋದು. ಆದ್ರೆ ಯಾರು ತಾಳ್ಬೇಕು ಅಂತಿದೆ? ಅವನಲ್ಲ, ಹೊರತು ಪ್ರಕೃತಿ ತತ್ವ ಅನೇಕ ರೂಪವನ್ನ ಧರಿಸ್ಕೊಳ್ಳಿ ಅಂತ ಇಚ್ಛೆ ಇದೆ. ಅವಾಗ ಏನಾಯ್ತು? ಅನೇಕ ಶರೀರಗಳು ಆ ಜಡ ಪ್ರಕೃತಿಯಿಂದ ಬಂತು. ಅಂದ್ರೆ ಅವನಿಗೆ 10,000 ಎಷ್ಟು ಅನೇಕ ಮಕ್ಕಳು ಹುಟ್ಟುತ್ತಾರೆ ಅಂತ ಬರುತ್ತೆ ಪುರಾಣದಲ್ಲಿ. ಹಾಗಾದ್ರೆ ಈ 16,100 ಜನ ಸ್ತ್ರೀಯರನ್ನ ತಾನು ಮದುವೆ ಆಗ್ತಾನೆ. ಅಲ್ಲಿ ಅನೇಕ ಮಕ್ಕಳನ್ನ ತಾನು ಸೃಷ್ಟಿಸ್ತಾ ಹೋಗ್ತಾನೆ. ಅದರ ವಿವರಣೆನೂ ತುಂಬಾ ಇದೆ, ಭಾಗವತಲ್ಲೇ ಮುಂದಕ್ಕೂ ಬರುತ್ತೆ. ಅಂತೂ ಜಡ ಪ್ರಕೃತಿಯಿಂದ ಅನೇಕ ಶರೀರಗಳನ್ನ ತಾನು ಸೃಷ್ಟಿ ಮಾಡ್ಬೇಕು ಅಂತ ಬಯಸಿದ್ದ. ಹಾಗಾಗಿ ಕೃಷ್ಣ ಈ ರೀತಿ ಆ ಪ್ರಕೃತಿ ತತ್ವಕ್ಕೊಂದು ವೈಭವ ಕೊಟ್ಟ. ಪ್ರಕೃತಿ ತತ್ವ ಮೂಲ ಹೇಗಿತ್ತು? ಒಂದೇ ತರ ಇತ್ತು. ಆದ್ರೆ ಈಗ ಅನೇಕ ತರಹ ಆ ಪ್ರಕೃತಿ ತತ್ವಕ್ಕೆ ಒಂದು ಸ್ವರೂಪವನ್ನ ಕೊಟ್ಟಿದ್ದಾನೆ. ಇಷ್ಟಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಯಾವ ಕಾರಣಕ್ಕಾಗಿ ಪರಮಾತ್ಮ ಈ ಭೂಮಿಯಲ್ಲಿ ಅವತಾರ ಮಾಡ್ದ ಅಂತ ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಉತ್ತರವನ್ನ ಕೊಡ್ತಾರೆ. 10ನೇ ಶ್ಲೋಕ.
ಕಾಲಮಾಗಧ ಸಾಲ್ವಾದೀನ್ ಅನೇಕೈರುಂಧತಃ ಪುರಂ ಅಜೀಘನತ್ ಸ್ವಯಂ ದಿವ್ಯಂ ಸ್ವಪುಂಸಾಂ ತೇಜ ಆದಿಶನ್. ಕೃಷ್ಣನ ಅವತಾರ ಆಗಿತ್ತು ಭೂಮಿಯಲ್ಲಿ ದುಷ್ಟ ಸಂಹಾರಕ್ಕೆನೆ. ಅದೇ ಮುಖ್ಯ ಪ್ರಯೋಜನ. ಯಾವ ದುಷ್ಟರನ್ನ ಕೃಷ್ಣ ಸಂಹಾರ ಮಾಡ್ದ ಅಂದ್ರೆ ಎಲ್ಲರನ್ನು ತಾನೇ ಕೊಲ್ಬೇಕು ಅಂತಿಲ್ಲ. ಕೆಲವ್ರ ಕೈಲಿ ಕೊಲ್ಲಿಸ್ದ, ಆದ್ರೆ ಕೆಲವ್ರ ಕೈಲಿ ಕೊಲ್ಸಿದ್ದು ಅಂದ್ರೆ ಅದು ತಾನೇ ಕೊಂದಿದ್ದು ಅಂತಾನೆ ಅರ್ಥ. ಯಾಕೆಂದ್ರೆ ನೆಪ ಮಾತ್ರ ಮಾಡ್ಕೊಂಡಿದ್ದೆ ಅಷ್ಟೇ. ಹೇಗೆ ಇಡೀ ಜಗತ್ತಿನ ಸೃಷ್ಟಿಯನ್ನ ತಾನ್ ಯಾರ ಸಹಾಯ ಇಲ್ದೇನೂ ಮಾಡ್ಲಿಕ್ಕೆ ಶಕ್ತಿ ಇರೋನು, ಆದ್ರೂ ಪ್ರಕೃತಿ ತತ್ವ ಪಂಚಭೂತಗಳು ಏನೇನಿದೆ ಮುಂದೆ ಎಲ್ಲವನ್ನ ಬಳಸ್ಕೊಂಡು ಸೃಷ್ಟಿ ಮಾಡ್ದ. ಅದನ್ನೆಲ್ಲ ಬಳಸ್ಕೊಳ್ತಾನೆ ಅಂತ ಮಾತ್ರಕ್ಕೆ ಅವನಿಗೆ ಆತರ ಅಪೇಕ್ಷೆ ಇದೆ, ಅದಿಲ್ದೇನೆ ಇವ್ರು ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂತಿಲ್ಲ. ಹೊರತು ಅವನು ಸ್ವಯಂ ಶಕ್ತ, ಆದ್ರೂ ಅವರಿಗೂ ಒಂದಿಷ್ಟು ವೈಭವ ಬರ್ಲಿ, ಅವ್ರಿಗೂ ಒಂದಿಷ್ಟು ಪುಣ್ಯ ಬರ್ಲಿ ಅನ್ನೋ ದೃಷ್ಟಿಯಲ್ಲಿ ಅವರ ಮುಖಾಂತರ ಮಾಡಿಸಿದ್ದಷ್ಟೇ. ಅದೇ ಸ್ವಯಂ ತಾನೇ ಮಾಡಿತ್ತು. ಅದು ಸಂಹಾರ ಮಾಡಿಸಿದ್ದು ಅನ್ನೋದು ಮಾಡೋದು ಅನ್ನೋ ತರನೇ, ಅದು ಬೇರೆ ಅಲ್ಲ. ಅದನ್ನ ತಿಳಿಸ್ಲಿಕ್ಕೋಸ್ಕರ ಅಜೀಘನತ್ ಅಂತ ಒಂದು ಶಬ್ದವನ್ನು ಬಳಸಿದ್ದಾರೆ. ಇದೊಂದು ಕ್ರಿಯಾಪದ, ಅಪರೂಪದ ಕ್ರಿಯಾಪದ. ಅದರಿಂದ ಕೃಷ್ಣ ತಾನೇ ಸಂಹಾರ ಮಾಡಿದ್ದು ಹೌದು, ಇನ್ನೊಬ್ರ ಕೈಯಲ್ಲಿ ಸಂಹಾರ ಮಾಡಿಸಿದ್ದು ಅನ್ನೋದಕ್ಕಿಂತ ಸಂಹಾರ ಮಾಡಿದ್ದು ಅಂತ ಅರ್ಥ ಮಾಡೋದೇ ಉಚಿತ ಅಂತ. ಹಾಗಾದ್ರೆ ಯಾರ್ಯಾರನ್ನ ಸಂಹಾರ ಮಾಡ್ದ ಅಂದ್ರೆ ಕಾಲ, ಮಾಗಧ, ಸಾಲ್ವ, ಆದೀನ್ ಅಂತ ಹೇಳ್ತೀವಿ. ಹಾಗಾದ್ರೆ ಯಾರ್ಯಾರು? ಕಾಲ ಅಂತ ಬಂತು. ಕಾಲ ಅಂದ್ರೆ ಕಾಲ ಯವನ. ಕಾಲ ಅಂದ್ರೆ ಗರ್ಗಾಚಾರ್ಯರು ನಿರ್ಮಾಣ ಮಾಡಿದವನು, ಅಂದ್ರೆ ಗರ್ಗಾಚಾರ್ಯರ ಪುತ್ರ ಕಾಲ ಯವನ. ಇನ್ನು ಮುಂದಕ್ಕೆ ಮಾಗಧ ಅಂತ ಬಂತು. ಮಾಗಧ ಅಂತಂದ್ರೆ ಮಗಧ ದೇಶದ ರಾಜ, ಅಂದ್ರೆ ಜರಾಸಂಧ ಅಂತ ಅರ್ಥ. ಇನ್ನು ಸಾಲ್ವ ಗೊತ್ತೇ ಗೊತ್ತು. ಹೀಗೆ ಕಾಲಯವನ, ಜರಾಸಂಧ ಮತ್ತೆ ಸಾಲ್ವ, ಇವರೇ ಅನೇಕ ಜನರಿದ್ರು. ಇವರು ಪ್ರಧಾನ. ಇವ್ರ ಹೆಸರು ಹೇಳಿದ್ರೆ ಇನ್ನೆಲ್ಲರೂ ಬಂದ್ಬಿಡ್ತಾರೆ ಇವ್ರ ಜೊತೆಗೆ, ಯಾಕೆಂದ್ರೆ ಅಷ್ಟು ಬಲಿಷ್ಠರು ಶತ್ರುಗಳಲ್ಲಿ. ಇವರೆಲ್ಲರ ಸಂಹಾರ ಆಯ್ತು. ಇವರೆಲ್ಲ ಸುಮ್ನೆ ಇರ್ತಾ ಇರ್ಲಿಲ್ಲ, ಇವರೆಲ್ಲ ತೊಂದರೆ ಕೊಟ್ಟವ್ರೆ. ಅದು ಕೃಷ್ಣನ ಮಥುರಾ ಪಟ್ಟಣಕ್ಕೆ ಅನೇಕ ಸೇನೆಯನ್ನ ಕರ್ಕೊಂಡ್ ಬಂದು ಅದನ್ನೆಲ್ಲ ತಡಿತಾ ಇದ್ರು. ಇವ್ರಿಗೆ ತೊಂದರೆ ಕೊಡ್ಲಿಕ್ಕೆ ಅಂತ ಪ್ರಾರಂಭ ಮಾಡಿದ್ರು. ರುಂಧತಃ ಅಂತ ಒಂದು ಶಬ್ದ ಹಾಕಿದ್ದಾರೆ ಇಲ್ಲಿ ಭಾಗವತಲ್ಲಿ. ಸೇನೆ ಅನ್ನೋದಕ್ಕೆ ಅನೀಕ ಅಂತ ಕರೀತಾರೆ. ಸೈನ್ಯ ಅಂದ್ರೆ ಈ ಸೈನಿಕರ ಗುಂಪು ಏನಿದೆಯಲ್ಲ ಅದಕ್ಕೆ ಅನೀಕ ಅಂತ ಸಂಸ್ಕೃತದಲ್ಲಿ ಕರೀತಾರೆ. ಈ ಅನೀಕಗಳನ್ನ ತಗೊಂಡ್ಬಂದು ಸೇನೆಯನ್ನ ಕರ್ಕೊಂಡ್ಬಂದು ಇಡೀ ಪಟ್ಟಣವನ್ನ ಮುತ್ತಾಕೋದು, ಅಂದ್ರೆ ಪೂರ್ಣ ಸುತ್ತಾಕೊಂಡ್ಬಿಡೋದು, ಈ ತರ ಮಾಡ್ತಾ ಇದ್ರು. ಅದನ್ನ ಸುತ್ತಾಕೊಡೋದು ಅಥವಾ ಚೂರು ಅವಕಾಶ ಇಲ್ದೇನೆ ಒಳಗಡೆ ಇರೋರೆಲ್ಲ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೀತಿ ಮಾಡೋದೇನಿದೆ ಇದರ ರುಂಧತಃ ಅಂತ ಕರೀತಾರೆ. ಈ ರೀತಿ ಯಾವ ಸೈನಿಕರೆಲ್ಲ ಬಂದ್ರು ಅಂಥವನ್ನೆಲ್ಲ ಕೃಷ್ಣ ಪರಮಾತ್ಮ ಆಯಾಯ ಮುಚುಕುಂದ ಆಗ್ಬಹುದು. ಯಾಕಂದ್ರೆ ಕಾಲಯವನ ವಧೆಯನ್ನ ಮುಚುಕುಂದ ತಾನು ಮಾಡಿದ್ದು, ಅದೇ ಕೃಷ್ಣ ಮಾಡಿಸಿದ್ದು ಅಂತ ಅರ್ಥ. ಅವನೇ ಅದನ್ನ ನೆಪ ಮಾಡ್ಕೊಂಡು ಮುಚುಕುಂದನ ಹತ್ರ ಬಚ್ಚಿಟ್ಕೊಂಡ ಕೃಷ್ಣ. ಆಗ ಅವನ್ ಯಾವಾಗ ತಿರುಗ್ದ, ನಿದ್ರಾಭಂಗ ಮಾಡ್ದ ಯಾರು? ಕಾಲಯವನ. ಆಗ ಮುಚುಕುಂದ ತಾನು ಕಾಲಯವನನ್ನ ಸುಟ್ಟು ಹಾಕ್ತ. ಇಷ್ಟು ಮುಚುಕುಂದನ ಮುಖಾಂತರ ಕಾಲಯವನನ ವಧೆ. ಜರಾಸಂಧನ ವಧೆಯನ್ನ ಕೂಡ ಭೀಮಸೇನ ತಾನು ಮಾಡಿದ್ದು, ಆದ್ರೆ ಇವ್ರು ಮಾಡಿಸಿದ್ದು ಕೃಷ್ಣನೇ ಅಲ್ಲಿ ನಿಂತು ಮಾಡಿದ್ದು. ಹೀಗೆ ಒಬ್ಬೊಬ್ಬರ ವಧೆಯನ್ನು ಕೂಡ ತಾನು ಪಾಂಡವರ ಮುಖಾಂತರ ಮಾಡಿಸ್ತಾ ಹೊರಟ. ಒಂದು ಮುಚುಕುಂದ ರಾಜನಿಗೂ ಆ ಪುಣ್ಯ ಬರ್ಲಿ ಅಂತ ಅವನಿಗೂ ಕೈಲು ಮಾಡಿಸಿದ್ದಾನೆ. ಈಗ ಸ್ವಪುಂಸಾಂ ದಿವ್ಯಂ ತೇಜ, ತನ್ನ ಜನರು ಯಾರ್ಯಾರಿದ್ದಾರೆ, ಅದು ಭೀಮ ಆಗ್ಬಹುದು ಅಥವಾ ಮುಚುಕುಂದ ಆಗ್ಬಹುದು, ಇವರ ಕೈಲೆಲ್ಲ ತಾನು ಅವರ ದಿವ್ಯವಾದ ತೇಜಸ್ಸೇನಿದೆ ಅದನ್ನ ಎಲ್ರಿಗೂ ತೋರಿಸ್ಕೊಟ್ಟ. ಅಂದ್ರೆ ತನ್ನ ಭಕ್ತರ ಶಕ್ತಿ ಎಷ್ಟಿದೆ ಅಂತ ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ಕೃಷ್ಣ ಈ ರೀತಿ ತಾನೇ ನೇರವಾಗಿ ಎಲ್ಲರ ಕಣ್ಣು ಮುಂದೆ ಮಾಡದೆ ಹೋದ್ರು, ಹಿಂದೆ ನಿಂತು ಅವನೇ ಅಲ್ಲಿ ಮಾಡಿರೋ ಕೆಲಸ. ಇಷ್ಟನ್ನ ಇಲ್ಲಿ ವರ್ಣನೆ ಮಾಡ್ತೇವೆ. ಅದರಿಂದ ಮುಚುಕುಂದ ಮಾಡ್ಲಿ ಭೀಮಸೇನ ಮಾಡ್ಲಿ ವಧೆಯನ್ನ ಮಾಡಿದ್ದು ತಾನೇ. ವಧಮಪಿ ಆತ್ಮನೇವ ಕೃತಂ, ತಾನೇ ಇದನ್ನೆಲ್ಲ ಮಾಡಿದ್ದು ಅಂತ ಕೃಷ್ಣ ಇಲ್ಲಿ ತಿಳಿಸಿದಾನೆ ಅಂತ ಇದನ್ನೆಲ್ಲ ಸೂಚನೆ ಮಾಡ್ಲಿಕ್ಕೇನೆ
ಅಜೀಘನತ್ ಅಂತ ಒಂದು ಶಬ್ದವನ್ನ ಹಾಕಿದ್ದಾರೆ. ಈ ಶಬ್ದದ ಸ್ವಾರಸ್ಯನೇ ಅಷ್ಟು ಅಂತ. ಇನ್ನು ಮುಂದಕ್ಕೆ ಒಂದು ಮಾತನ್ನ ಹೇಳ್ತಾರೆ ಟಿಪ್ಪಣಿಲಿ, ಸ್ವಯಂ ಸಾಕ್ಷಾದೇವ ಸಾಲ್ವಾದೀನ್ ಅಜೀಘನತ್. ತಾನೇ ಸಾಲ್ವ ಮೊದಲಾದವರನ್ನು ಕೊಂದ. ಅದೇ ಕೊಂದ ಅಂದ್ರೆ ತಾನೇ ಅದಲ್ಲಿ ಸಾಲ್ವಾನನ್ನ. ಇನ್ನು ಸ್ವಭಕ್ತಾನ ಮುಚುಕುಂದ ಭೀಮಾದೀನ, ಮುಚುಕುಂದ ಭೀಮ ಇವರಿಬ್ಬರ ಹೆಸರು ತಗೊಂಡಿದ್ದಾರೆ. ಮುಂದೆ ನೋಡೋಣ, ಇದನ್ನೇ ವಿಸ್ತಾರ ಮಾಡಿ ಹೋಗ್ತಾರೆ. 11ನೇ ಶ್ಲೋಕ. ಶಂಬರಂ ವಿವಿಧಂ ಬಾಣಂ ಮುರಂ ಬಲ್ಬಲಮೇವ ಚ ಅನ್ಯಾಂಶ್ಚ ದಂತವಕ್ತ್ರಾದೀನ್ ಅವಧೀತ್ ಕಾಂಶ್ಚ ಘಾತಯನ್. ಕೆಲವರನ್ನ ತಾನೇ ಕೊಂದ, ಕೆಲವರನ್ನ ಇನ್ನೊಬ್ರ ಕೈ ಕೊಲ್ಲಿಸ್ದ. ಹಾಗಾದ್ರೆ ಯಾರ್ಯಾರು? ಶಂಬರಾಸುರ, ಅವನ್ನ ಪ್ರದ್ಯುಮ್ನನಿಂದ ಕೊಲ್ಲಿಸ್ದ. ಇನ್ನು ಬಾಣ ಮತ್ತೆ ಮುರಾಸುರನ ತಾನೇ ಕೊಂದಿತ್ತು. ಇನ್ನು ಬಲ್ವಲ, ಹೀಗೆ ದಂತವಕ್ತ್ರ, ಹೀಗೆ ಅನೇಕರಿದ್ರು. ಯಾರ್ಯಾರಿದ್ರು ಅವನ್ನೆಲ್ಲರನ್ನು ಕೂಡ ತಾನೇ ಕೊಲಿಸಿದಾನೆ. ವಿವಿಧ ಅಂತ ಒಂದು ಶಬ್ದ ಬಂತು, ಮೈಯಿಂದ ವಿವಿಧರು ಅಂತ ಕೇಳ್ತೀವಿ. ಆ ವಿವಿಧರನ್ನ ಬಲರಾಮನಿಂದ. ಹೀಗೆ ಶಂಬರ, ವಿವಿಧ, ಬಾಣ, ಮುರ, ಬಲ್ವಲ ಮತ್ತೆ ಬೇರೆ ದಂತವಕ್ತ್ರ ಮೊದಲಾದವರು. ಆದ್ರಿಂದಲೇ ಇಲ್ಲಿ ಎಲ್ಲರನ್ನೂ ಸಂಗ್ರಹ ಮಾಡ್ದೇನೆ ಉದ್ಧವರು ಚಿಕ್ಕದಾಗಿ ಆ ಕೃಷ್ಣನ ಚರಿತ್ರೆಯನ್ನು ಹೇಳ್ಬೇಕಾದ್ರೆ ಪ್ರದ್ಯುಮ್ನ, ಬಲರಾಮ ಮೊದಲಾದವರಿಂದ ಕೊಲಿಸ್ತಾ ಅಂತ. ಅದಕ್ಕೆ ಅಘಾತಯತ್ ಅಂತ ಇಲ್ಲೆಲ್ಲ ಶಬ್ದ ಬಳಸ್ತಾರೆ. ಭಾಗವತಲೆ ಅಜೀಘನತ್ ಅಂತ ಒಂದು ಅಪೂರ್ವ ಶಬ್ದ ಕ್ರಿಯಾಪದವನ್ನು ಬಳಸಿದ್ದಾರೆ. ಇಲ್ಲೆಲ್ಲ ಅಘಾತಯತ್ ಅಂತ ಬಳಸ್ತಾರೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಇನ್ನು ಏನ್ ಮಾಡ್ದ ಕೃಷ್ಣ ಅಂದ್ರೆ, ಅಥತೆ ಭ್ರಾತೃಪುತ್ರಾಣ ಪಕ್ಷಯೋಃ ಪಾತಿತಾನ್ ನೃಪಾನ್. ಇಲ್ಲಿ ಪಾತಿತ ಆಗಿದೆ, ಇಲ್ಲಿ ಪತಿತ ಅಂತ ವ್ಯಾಖ್ಯಾನದಲ್ಲಿದೆ, ಹಾಗೆ ಮಾಡಿ ಪತಿತಾನ್ ಅಂತ ಮಾಡ್ಕೊ. ಚಚಾಲ ಭೂಃ ಕುರುಕ್ಷೇತ್ರಂ ಯೇಷಾಂ ಆಪತತಾಂ ಬಲೈಃ. ಅಥ ಅಂದ್ರೆ ಹೀಗೆ ಪ್ರತಿಯೊಬ್ಬ ಈ ರಾಜರುಗಳ ಸಂಹಾರ ಆಗ್ತಾ ಹೋಯ್ತು. ಅವರಲ್ಲಿ ರಾಜರುಗಳು ಅನ್ನೋದಕ್ಕಿಂತ ದೈತ್ಯರೇ ಇದ್ರು. ಎಲ್ಲ ದೈತ್ಯರ ಆವೇಶ, ಅದ್ರ ಮೇಲ್ನೋಟಕ್ಕೆ ರಾಜನ ವೇಷ ಅಷ್ಟೆ. ಈ ರೀತಿಯ ಯಾರ್ಯಾರು ರಾಜರುಗಳಿದ್ದು ಅವ್ರನ್ನೆಲ್ಲ ಸಂಹಾರ ಮಾಡಾಯ್ತು. ಆಗ ಯಾವ ಕ್ಷೇತ್ರದಲ್ಲಿ ಯುದ್ಧ ನಡೀತು? ಕುರುಕ್ಷೇತ್ರದಲ್ಲಿ. ಅಲ್ಲಿ ಅನೇಕರು ಇನ್ನೂ ಸೇನೆಯನ್ನ ತಗೊಂಡ್ ಬರ್ತಾ ಇದ್ರಂತೆ. ಅವ್ರು ತಗೊಂಡ್ಬಂದಿದ್ದಕ್ಕೆ ಇನ್ನೂ ಕಷ್ಟ ಆಯ್ತು. ಅಂದ್ರೆ ಇವ್ರ ಸಂಹಾರ ಎಲ್ಲ ಆಗ್ಲಿ, ಇನ್ ಮಿಕ್ಕಿದವ್ರು ಇವ್ರ ಕಡೆಯವರೆಲ್ಲ, ಆ ಪಕ್ಷದವರು ಈ ಪಕ್ಷದವರು ಅಂತ ಹೇಳಿ, ನಾವು ಪಾಂಡವರ ಕಡೆ, ನಾವು ಕೌರವರ ಕಡೆ ಅಂತ ಹೇಳಿ ಎರಡೂ ಪಕ್ಷದಿಂದ ಅನೇಕ ರಾಜರುಗಳು ತಮ್ಮ ಸೈನ್ಯ ಜೊತೆಗೆ ಬರ್ತಾ ಇದ್ರು. ಅವ್ರು ಯಾರನ್ನೂ ಕೂಡ ಬಿಡ್ಲಿಲ್ಲ. ಎಲ್ಲರನ್ನು ಪರಸ್ಪರ ಅವ್ರು ಇವ್ರನ್ನ ಕೊಲ್ಲೋದು, ಅವ್ರನ್ನ ಕೊಲ್ಲೋದು, ಈ ತರ ಮಾಡಿ ಸಮಗ್ರವಾಗಿ ತಾನು ಆ ಯುದ್ಧ ಕಾರ್ಯವನ್ನ ಸರಿಯಾಗಿ ನಡೆಸಿದ. ಇದನ್ನಲ್ಲಿ ದಂತವಕ್ತ್ರಾದೀನಾಂ ಹನನ ಅನಂತರಂ ನೃಪಾನ್ ಅಘಾತಯತ್. ಅವ್ರು ಯಾಕೆ ಕೊಲ್ಲಿಸ್ತಾ ಅಂದ್ರೆ, ಅವ್ರು ಯುದ್ಧಕ್ಕೆ ಬಂದ್ರು. ಮತ್ತೆ ಇವರೆಲ್ಲ ಮುಖ್ಯಸ್ಥರೆಲ್ಲ ಹೋಗಾಯ್ತು ಎಷ್ಟೋ ಜನ. ಅದಾದ್ಮೇಲೂ ಮತ್ತೆ ಯುದ್ಧಕ್ಕೆ ಬಂದವ್ರನ್ನ ಬಿಡ್ಲಿಲ್ಲ, ಅವ್ರನ್ನೂ ಕೂಡ ಕೊಲ್ಸಿದ್ದಾರೆ. ಇದಾದ್ಮೇಲೆ ಇನ್ನೊಂದು ಮಾತಿಗೆ ಬರ್ತಾರೆ. ಕೃಷ್ಣ ತಾನು ಭೀಮನಿಗೆ ಅನುಗ್ರಹ ಮಾಡಿದ ಒಂದು ವಿಷಯ. ಹಾಗಾದ್ರೆ ಯಾವ ಸಂದರ್ಭದಲ್ಲಿ ಭೀಮನಿಗೆ ಅನುಗ್ರಹ ಮಾಡಿದ ಕೃಷ್ಣ ಅದನ್ನ ತಿಳಿಸ್ತಾರೆ ಈ ಮುಂದಿನ ಶ್ಲೋಕದಲ್ಲಿ. 13ನೇ ಶ್ಲೋಕ. ಸಕರ್ಣ ದುಶಾಸನ ಸೌಬಲಾನಾಂ
ಕುಮಂತ್ರ ಪಾಕೇನ ಹತಶ್ರಿಯಾಯುಷಂ ಸುಯೋಧನಂ ಸಾನುಚರಂ ಶಯಾನಂ ಭಗ್ನೋರುಂ ಉರ್ವ್ಯಾಂ ಸನನಂದ ಪಶ್ಯನ್. ದುರ್ಯೋಧನನ ಸಂಹಾರ ಕಾಲದಲ್ಲಿ ಕೃಷ್ಣ ತಾನು ಭೀಮಸೇನ ದೇವರಿಗೆ ಅನುಗ್ರಹ ಮಾಡಿದ್ದನ್ನು ಇಲ್ಲಿ ಹೇಳ್ತಾರೆ. ಅದೇನಾಯ್ತು, ಇವರೆಲ್ಲ ಮಂತ್ರಾಲೋಚನೆ ಮಾಡಿದ್ರು, ಮೀಟಿಂಗ್ ನಡೀತು. ಯಾರ್ಯಾರಿಗೆ? ಕರ್ಣ, ದುಶಾಸನ, ಶಕುನಿ. ಇವರೆಲ್ಲ ದುರ್ಯೋಧನಿಗೆ ಚೆನ್ನಾಗಿ ಪ್ರಚೋದನೆ ಮಾಡಿದ್ರು, ಕೆಟ್ಟ ಕೆಟ್ಟ ಸಲಹೆ ಕೊಟ್ರು. ಕುಮಂತ್ರ ಪಾಕ ಅಂತ ಹೇಳ್ತಾರೆ. ಕುಮಂತ್ರ ಅಂದ್ರೆ ಕೆಟ್ಟ ಕೆಟ್ಟ ಮಾತುಗಳನ್ನ ಪ್ರಚೋದನೆ ಮಾಡಿ ಚೆನ್ನಾಗಿ ಅವನಿಗೆ ಬುದ್ಧಿಯಲ್ಲಿ ಆ ಮಾತುಗಳು ನಿಂತು ಒಂದ್ ಕೆಲಸ ಮಾಡ್ಬಿಡ್ಬೇಕು. ಆ ರೀತಿಯಲ್ಲಿ ಇವರು ಎಲ್ಲ ಮಾತಾಡ್ಕೊಂಡು ಪ್ರಚೋದನೆ ಕೊಟ್ಟಿದ್ದಾರೆ. ಅದರ ಪಾಕ ಆಯ್ತು, ಅದರ ಪರಿಣಾಮ ಆಯ್ತು. ಏನ್ ಪರಿಣಾಮ ಆಯ್ತು ಅಂದ್ರೆ, ದುರ್ಯೋಧನ ತನ್ನ ಸಂಪತ್ತನ್ನ ಕಳ್ಕೊಂಡ, ತನ್ನ ಆಯುಷ್ಯವನ್ನ ಕಳ್ಕೊಂಡ. ಹೇಗ ಆಯುಷ್ಯವನ್ನ ಕಳ್ಕೊಂಡ? ಏನಿಲ್ಲ, ತನ್ನ ತೊಡೆಯನ್ನ ಮುರಿಸ್ಕೊಂಡ. ಯಾರ ಕೈಲಿ? ಭೀಮಸೇನ ದೇವ್ರ ಕೈಲಿ. ಭಗ್ನ ಗುರು, ಭಗ್ನೋರು ಅಂತ ಕರೀತಾರೆ. ಹಾಗಾದ್ರೆ ತನ್ನ ಏನು ತೊಡೆ ಪ್ರದೇಶ ಇದೆ ಅದನ್ನ ಭೀಮಸೇನ ದೇವರ ಕೈಲಿ ಹೊಡೆಸ್ಕೊಂಡ, ಮುರಿದು ಹೋಯ್ತು. ರಣಭೂಮಿಯಲ್ಲಿ ಕೇವಲ ತಾನೊಬ್ನೇ ಮಲಗ್ಲಿಲ್ಲ, ತನ್ನ ತಮ್ಮಂದ್ರ ಜೊತೆಗೂ ಮಲಗಿದ್ದಾನೆ. ಯಾಕೆ? ಭೀಮನೇ ಎಲ್ಲರನ್ನು ಕೊಂದಿದ್ದು. ಸಾನುಚರಂ ಶಯಾನಂ, ಅನುಚರ ಅಂದ್ರೆ ತನ್ನ ತಮ್ಮಂದ್ರು, ದುಶಾಸನ, ಹೀಗೆ ತನ್ನ ಏನೇನು ತಮ್ಮಂದ್ರಿದ್ದಾರೆ ಎಲ್ಲರ ಜೊತೆಗೆ ಅಲ್ಲಿ ಮಲಗಿದಾನಂತೆ. ಆ ಮಲಗಿದ್ರೆ ಅಲ್ಲೆಲ್ಲ ಆ ಯುದ್ಧ ಭೂಮಿಯಲ್ಲಿ ನರಿ ಅದು ಇದು ಎಲ್ಲ ಬರ್ತಾ ಇದೆಯಂತೆ. ಆ ಮಾಂಸ ತಿನ್ನುವಂತಹ ಪ್ರಾಣಿಗಳೆಲ್ಲ ಅಲ್ಲಿದೆ. ಇಂಥ ದುರ್ಯೋಧನನ್ನ ನೋಡ್ತಾ ಇದ್ದಾನೆ ಕೃಷ್ಣ, ನಗ್ತಾ ಇದ್ದಂತೆ ಸಂತೋಷದಿಂದ. ಕೃಷ್ಣ ದುಷ್ಟನ ವಧೆ ಆಯ್ತು. ಎಷ್ಟು ಹಾರಾಡ್ತಾ ಇದ್ದ ಇವತ್ತಿನ ದಿವಸ, ಅಷ್ಟು ಆ ಕಾಮ ಕ್ರೋಧ ಲೋಭಕ್ಕೆ ವಶನಾಗಿ ಇವತ್ತಿನ ದಿವಸ ತನ್ನ ತಮ್ಮಂದ್ರ ಜೊತೆ ಹೀಗೆ ರಣಭೂಮಿಯಲ್ಲಿ ಬಿದ್ದು ಪ್ರಾಣಿಗಳು ತಿನ್ನೋ ಹಾಗೆ ಆಯ್ತಲ್ಲ ಅಂತ ನಗ್ತಾ ಇದ್ದಂತೆ ಕೃಷ್ಣ. ತಾನೇ ಎಲ್ಲ ಮಾಡಿಸಿದ್ದು ಭೀಮನ ಕೈಲಿ. ಇದನ್ನ ಶೃಗಾಲಾದಿಭಿರುವ ಸಹ ವರ್ತತೆ ಇತಿ ಸಾನುಚರ. ಅದೇನಂದ್ರೆ, ಅನುಚರ ಅನ್ನೋ ಶಬ್ದಕ್ಕೆ ವಸ್ತುತಃ ದುರ್ಯೋಧನನ್ನ ಅನುಸರಿಸಿ ಇರೋರು ಅಂದೇನರ್ಥ? ತಮ್ಮಂದ್ರು ಅಂತ ಅರ್ಥ. ಅಣ್ಣನನ್ನ ಅನುಸರಿಸ್ಕೊಂಡಿರೋಂಥವ್ರು. ಇಲ್ಲಿ ಅನುಚರ ಅಂದ್ರೆ ಜೊತೆಗೆ ಸಂಚಾರ ಮಾಡೋದು, ಅಥವಾ ಎಲ್ಲಾ ಕಡೆ ಸಂಚಾರ ಮಾಡೋದು. ಯಾವುದು? ಈ ನರಿ ಮುಂತಾದದ್ದು. ಆ ನರಿ ಮೊದಲಾದವುಗಳು ಬಂದು ಆ ಪ್ರಾಣಿಗಳು ಅಂತ ಹೀಗೆ ಅನುಚರ ಅನ್ನೋ ಶಬ್ದಕ್ಕೆ ಈ ಅರ್ಥ ಇದೆ ಅಂತ ಇಲ್ಲಿ ವಿಜಯಧ್ವಜ ತೀರ್ಥರು ಇದನ್ನ ವಿವರಣೆ ಮಾಡಿದ್ದಾರೆ. ಇನ್ನು ಊರ್ವ್ಯಾಂ ಶಯಾನಂ, ಊರ್ವ್ಯ ಅಂತ ಅಲ್ಲಿ ಎರಡು ಶಬ್ದ ಬರುತ್ತೆ. ಉರು ಅಂತಂದ್ರೆ ತೊಡೆ ಅಂತ ಅರ್ಥ, ಊರ್ವಿ ಅಂದ್ರೆ ಭೂಮಿ ಅಂತ ಅರ್ಥ. ಇದೊಂದು ಅಪರೂಪದ ಶಬ್ದ. ಹಾಗಾದ್ರೆ ಅವತಾರದ ಪ್ರಯೋಜನ ಇಲ್ಲಿಗೆ ಮುಕ್ತಾಯ ಆಗುತ್ತೆ, ಹೆಚ್ಚು ಕಡಿಮೆ. ಯಾಕಂದ್ರೆ ಈ ದುರ್ಯೋಧನ ಮತ್ತೆ ದುಶಾಸನ ಇಂಥವರೆಲ್ಲ ಹೋದ್ರು ಅಂದ್ರೆ ಕುರುಕ್ಷೇತ್ರ ಯುದ್ಧ ಸಫಲ ಆಯ್ತು ಅಂತ ಅರ್ಥ. ಅದನ್ನ ಕೃಷ್ಣ ಯೋಚನೆ ಮಾಡ್ತಾ ಇದ್ದಂತೆ, ಹಬ್ಬ ನನ್ನ ಅವತಾರ ಆಗಿದ್ದು ಇದಕ್ಕೋಸ್ಕರನೇ, ದುಷ್ಟರ ಸಂಹಾರಕ್ಕೆ. ಅಂತೂ ಇಂತೂ ಇದೆಲ್ಲ ನಡೀತು ಅಂತ ಹೇಳಿ ಇಡೀ ಜಗತ್ತಿಗೆ ತೋರಿಸ್ಬೇಕಲ್ಲ, ನನ್ನ ಅವತಾರ ಪ್ರಯೋಜನ ಮುಗ್ದಿದೆ, ನಾನು ನನ್ನ ಕರ್ತವ್ಯ ಮಾಡಿದ್ದೀನಿ ಅಂತ. ಅಷ್ಟೇ ಅಲ್ಲ, ತನ್ನ ಭಕ್ತರಾದ ಪಾಂಡವರಿಗೆ ಸಿಕ್ತಲ್ಲ ಜಯ. ಹಾಗಾಗಿ ಆ ಪಾಂಡವರು ನನ್ನ ಮೇಲೆ ಮಾಡಿದ ಭಕ್ತಿ ವ್ಯರ್ಥ ಆಗ್ಲಿಲ್ಲ ಅನ್ನೋದನ್ನು ತೋರಿಸ್ಬೇಕಲ್ಲ. ಎರಡು ದೃಷ್ಟಿಯಿಂದ ಕೃಷ್ಣ ಅಂಥ ದುರ್ಯೋಧನ ದುಶಾಸನ ಇದೆಲ್ಲ ನೋಡಿ ನೋಡಿ ನಗ್ತಾ ಇದ್ದ. ಹಾಗಾಗಿ ಒಂದು ಅವತಾರದ ಪ್ರಯೋಜನ, ಮತ್ತೊಂದು ತನ್ನ ಭಕ್ತರು ತನ್ನಲ್ಲಿ ಭಕ್ತಿ ಮಾಡೋದಕ್ಕೆ ಒಂದು ಸಾರ್ಥಕ್ಯವನ್ನ ಕೊಟ್ಟೇ ಕೊಡ್ತಾರೆ, ಅದ್ ವ್ಯರ್ಥ ಮಾಡಲ್ಲ ಅಂತ ಅದನ್ನ ಇಲ್ಲಿ ತೋರಿಸಿದ. ಇದಾಗಿ ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಈಗ ದುಷ್ಟರ ಸಂಹಾರ ಏನೋ ಸರಿ, ಅದಾಗ್ಬೇಕು. ದುಶಾಸನ ದುರ್ಯೋಧನ ಎಲ್ಲ ಸತ್ರು ನಿಜ. ಯಾಕೆ? ದುಷ್ಟರು ಭೂಮಿ ಮೇಲೆ ಇರಬಾರ್ದು, ಅದು ಭೂಭಾರ. ಆದ್ರಿಂದ ಭೂಭಾರವನ್ನ ಯಾಕೆ ಹೊತ್ಕೊಳ್ಬೇಕು? ಭೂಮಿ ಯಾಕೆ ಇಷ್ಟು ಇವರೆಲ್ಲ ಭಾರವನ್ನ ಹೊತ್ಕೊಳ್ಬೇಕು? ಅದಕ್ಕೆ ಬೇಡ ಅಂತ ಸಂಹಾರ ಮಾಡಾಯ್ತು. ಆದ್ರೆ ಇದೇ ತರ ಸಜ್ಜನರ ಸಂಹಾರನೂ ಕೂಡ ಮಾಡ್ಬೇಕಾಗಿದೆ. ಅವರು ಜಾಸ್ತಿ ದಿವಸ ಇರಬಾರ್ದು, ಸಜ್ಜನರ ಸಂಹಾರವೂ ಅಗತ್ಯ. ಹಾಗಾಗಿ ಯಾದವ ಬಲ ಸಂಹರಣ ಉಪಾಯ ಸಂಚಿಂತನ ಪ್ರಕಾರ ಅಂದ್ರೆ
ಈ ಯಾದವರ ಸಂಹಾರ, ಅವರ ಬಲ ಕುಗ್ಬೇಕಲ್ಲ, ಅವರೆಲ್ಲ ನಶಿಸಿ ಹೋಗ್ಬೇಕಲ್ಲ, ಅದಕ್ಕೇನ್ ಮಾಡ್ಬೇಕು ಅಂತ ಉಪಾಯವನ್ನ ಯೋಚಿಸ್ತಾ ಇದ್ದಂತೆ. ಹಾಗಾದ್ರೆ ಕಲಿಯುಗದಲ್ಲಿ ಸಜ್ಜನರು ಜಾಸ್ತಿ ಹೆಚ್ಚು ಇದ್ರೂ ಅದಿಷ್ಟ ಇಲ್ವಂತೆ. ಯಾಕೆ ಕಲಿಯುಗ ಆದ್ರಿಂದ ಅಲ್ಲಿ ಸಜ್ಜನರು ಜಾಸ್ತಿ ಇರಬಾರ್ದು, ಅವರ ಅವಸ್ಥಾನೂ ಮುಗಿಬೇಕು, ಅವರ ಸ್ಥಿತಿನೂ ಸ್ವಲ್ಪ ಕಾಲ ಅಷ್ಟೇ, ಜಾಸ್ತಿ ಕಾಲ ಅಲ್ಲ. ಇದು ಹೇಗೆ ದುಷ್ಟರ ಭಾರ ಜಾಸ್ತಿ ಆಗತ್ತೋ ಹಾಗೆ ಸಜ್ಜನರು ಒಳ್ಳೆಯವರಾದವರು ಕೂಡ ಜಾಸ್ತಿ ಇರಬಾರ್ದು, ಅದು ದೊಡ್ಡ ಭಾರ ಆಗ್ಬಿಡುತ್ತೆ. ಯಾಕೆ ಕಲಿಯುಗ ಮುಕ್ತಾಯನೂ ಆಗ್ಬೇಕಲ್ಲ. ಸಜ್ಜನರೇ ಎಲ್ಲ ಯಾವಾಗಲೂ ಇದ್ರು ಅಂತಂದ್ರೆ ಕಲಿಯುಗ ಯಾವಾಗ ಮುಕ್ತಾಯ? ಅದು ಕೃತಯುಗ ಆಗ್ಬಿಡುತ್ತೆ ಕಲಿಯುಗ. ಹಾಗಾಗಿ ಅದಕ್ಕೂ ಅವಕಾಶ ಇಲ್ಲ. ಅದನ್ನ ಯಾದವ ಬಲ ಸಂಹರಣ ಉಪಾಯ ಸಂಚಿಂತನ ಪ್ರಕಾರ ಇಂದ ಯಾದವರ ಬಲ ಏನಿದೆ ಅದನ್ನ ಹೇಗಾದ್ರೂ ಮಾಡಿ ಹೋಗಿಸ್ಬೇಕು ಅಂತ ಹೇಳಿ ಉಪಾಯವನ್ನ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮಾತು, ಈಗ ಈ ಯುಗಗಳಲ್ಲಿ ದ್ವಾಪರದ ಕೊನೆಗೆ ಮತ್ತೆ ಈ ಮುಂದೆ ಕಲಿಯುಗ ಏನಿದೆ, ಇಲ್ಲೆಲ್ಲ ಯಾರ್ಯಾರು ಅವತಾರ ಮಾಡ್ತಾರೆ ಅಂತವ್ರು ಸಾಮಾನ್ಯರಲ್ಲ. ಅದು ಕೂಡ ದ್ವಾಪರಾಂತ್ಯ ಭಾಗದಲ್ಲಿ, ಆ ಸಂಧಿ ಕಾಲ ಅಂತ ಏನ್ ಹೇಳ್ತೀವಿ, ಎರಡು ಯುಗಗಳ ಮಧ್ಯ, ಆ ಕಾಲದಲ್ಲಿ ದೇವಾಂಶರು ಕೂಡ ಬರ್ತಾ ಇದ್ರು. ಅಂದ್ರೆ ದೇವತೆಗಳ ಒಂದು ಅಂಶದಿಂದ ಭೂಮಿಗೆ ಬರ್ತಾ ಇದ್ರು. ಅವರು ಭಾರವೇ. ಯಾಕಂದ್ರೆ ಭೂಮಿ ಎಷ್ಟಂತ ಭಾರ ಹೊತ್ಕೊಬೇಕು, ಮನುಷ್ಯರನ್ನು ಹೊತ್ಕೊಳ್ಳೋದೇ ಕಷ್ಟ, ಅದರಲ್ಲಿ ದೈತ್ಯರು ಬೇರೆ ಬರ್ತಾರೆ ವೇಷಗಳನ್ನು ತೊಟ್ಕೊಂಡು, ಅದ್ರಲ್ಲಿ ದೇವತೆಗಳು ಬರ್ತಾರೆ ಅಂದ್ರೆ ಅವ್ರ ಭಾರ ತುಂಬಾ ಜಾಸ್ತಿ ಆಗತ್ತೆ. ಹಾಗಾಗಿ ಅವರನ್ನು ವಾಪಸ್ ಕಳಿಸ್ಬೇಕಲ್ಲ, ಅದಕ್ಕೇನೋ ಒಂದು ಉಪಾಯ ಮಾಡ್ಬೇಕು. ಅದಕ್ಕೋಸ್ಕರ ಕೃಷ್ಣ ತಾನು ಏನು ಯೋಚನೆ ಮಾಡ್ದ ಅನ್ನೋದನ್ನು ಈಗ ಮುಂದೆ ತಿಳಿಸ್ತಾರೆ. 14ನೆಯ ಶ್ಲೋಕ. ಕಿಯಾನ್ ಭುವೋಯಂ ಕ್ಷಪಿತೋರುಭಾರೋ ಯದ್ರೋಣ ಭೀಷ್ಮಾರ್ಜುನ ಭೀಮಶಲ್ಯೈಃ ಅಷ್ಟಾದಶಾಕ್ಷೌಹಿಣಿಕೋ ಮದಂಶೈಃ ಆಸ್ತೆ ಬಲಂ ದುರ್ವಿಷಹಂ ಯದೂನಾ. ಯಾದವರ ಸೈನ್ಯ ಯಾಕೆ ಹೋಗ್ಬೇಕು ಅಂದ್ರೆ, ಈ ಕಡೆ ದೇವತೆಗಳು ಅವರನ್ನು ಸೋಲಿಸ್ಲಿಕ್ಕೆ ಕಷ್ಟ, ದೈತ್ಯರು ಆ ಯಾದವರ ಸೈನ್ಯನ ಕೊಲ್ಲಿಕ್ಕೆ ಕಷ್ಟ. ಆದ್ರಿಂದ ಏನಾದ್ರೂ ಮಾಡಿ ಈ ಯಾದವರ ಸೈನ್ಯವನ್ನು ಇರದೇ ಇರೋ ಹಾಗೆ ಇಲ್ದೇ ಇರೋ ಹಾಗೆ ಮಾಡ್ಬೇಕು ಅಂತ ಕೃಷ್ಣ ಅನೇಕ ತನ್ನ ಅಂಶಗಳನ್ನ ದ್ರೋಣಾಚಾರ್ಯರಲ್ಲಿ, ಭೀಷ್ಮಾಚಾರ್ಯರಲ್ಲಿ, ಅರ್ಜುನನ ಒಳಗಡೆ, ಶಲ್ಯನ ಒಳಗಡೆ, ಭೀಮಸೇನನ ಒಳಗಡೆ ಎಲ್ಲ ಕೊಟ್ಟ. ಅಷ್ಟು ಕೊಟ್ಟಿದ್ರಿಂದಲೇ ಎಷ್ಟು ಭೂಭಾರ ಹೋಯ್ತು ಅಂದ್ರೆ, ಅಷ್ಟಾದಶ ಅಕ್ಷೋಹಿಣಿಕೋ ಭುವಃ ಉರುಭಾರ, 18 ಅಕ್ಷೋಹಿಣಿ ಸೇನೆ ಎಷ್ಟು ಭಾರ ಭೂಮಿಗೆ. ಆದ್ರಿಂದ ಆ 18 ಅಕ್ಷೋಹಿಣಿ ಸೇನೆ ಇದೆ, ಪೂರ್ಣ ಭಾರ. ಅದು ನಿಜವಾಗಿ ಒಂದ್ ರೀತಿ ಕಡಿಮೆನೆ ಈ ಭಾರ. ಯಾಕೆ? ಕೃಷ್ಣನೇ ಅಷ್ಟ ಸನ್ನಿಧಾನ ಇಟ್ಟಿದ್ದಾನೆ, ಕೃಷ್ಣನೇ ಇದ್ದಾನೆ ಅಂದ್ರೆ ಕೃಷ್ಣನಿಗಿಂತ ದೊಡ್ಡ ಭಾರ ವಸ್ತು ಯಾವ್ದಿಲ್ಲ. ಆದ್ರೂ ಮೇಲ್ನೋಟಕ್ಕೆ ನೋಡಿದಾಗ 18 ಅಕ್ಷೋಹಿಣಿ ಸೇನೆ ಅಂದ್ರೆ ಎಷ್ಟು ದೊಡ್ಡ ಸೇನೆ ಆಯ್ತು, ಅದರ ಭಾರವನ್ನ ಏನಂತ ಹೇಳ್ಬೇಕು ಅಂತ ಆ ಭಾರವನ್ನೆಲ್ಲ ಕಡಿಮೆ ಮಾಡ್ಬೇಕಲ್ಲ. ಅದಕ್ಕೆ ಕೃಷ್ಣನೇ ತಾನು ಎಲ್ಲರ ಒಳಗಡೆ ಇದ್ದು ತಾನೇ ಸಂಹಾರವನ್ನ ಮಾಡ್ತಾ ಹೊರಟ ಅಂತ ಇಷ್ಟು ಶ್ಲೋಕದ ಅಭಿಪ್ರಾಯ. ಇದು ಮುಂದಿನ ವಿಷಯಗಳಲ್ಲಿ ಏನ್ ಬರುತ್ತೆ ಅನ್ನೋದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತೆ. ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪುರಾಣ ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ, ಧನ್ಯವಾದಗಳು. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯರೇ.